ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ನಿಮಗೆ ನಾನಿವತ್ತು ಒಂದು ನ್ಯಾಷನಲ್ ಪಾರ್ಕ್ ಗ್ಲಿಮ್ಸ್ನ ತೋರಿಸ್ಕೊಂಡು ಬರ್ತೀನಿ. ಅದಿರೋದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಮೇನ್ ಅನ್ನೋ ಸ್ಟೇಟಲ್ಲಿ. ದ್ಯಾಟ್ ಈಸ್ ಅದು ಅಕೇಡಿಯಾ ನ್ಯಾಷನಲ್ ಪಾರ್ಕ್. ಎಂಟ್ರೆನ್ಸಲ್ಲಿ ಪಾರ್ಕಿಂಗ್ ಮತ್ತು ಎಂಟ್ರಿ ಫೀ ಪೇ ಮಾಡಬೇಕು. ಪೇ ಮಾಡಿ ಎಂಟರ್ ಆದಮೇಲೆ ಇವಾಗ ಸ್ಪ್ರಿಂಗ್ ಸೀಸನ್ ಆಗಿರೋದ್ರಿಂದ ಸಖತ್ತಾಗಿರುತ್ತೆ ವ್ಯೂ ಮಾತ್ರ. ಅದು ಹೋಗೋ ವೇ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ನಾವು ಫಸ್ಟ್ ವಿಸಿಟ್ ಮಾಡಿದ ಪಾಯಿಂಟ್ ಬಂದು ಸ್ಯಾಂಡ್ ಬೀಚ್ ಅಂತ. ಆಬ್ವಿಯಸ್ಲಿ ಬೀಚ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಳಿಗಂತೂ ಇನ್ನೂ ಇಷ್ಟ ಆಗುತ್ತೆ. ಅಲ್ಲಿ ಹಂಗೆ ಸ್ವಲ್ಪ ಆಟಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಫೋಟೋಸ್ ವೀಡಿಯೋಸ್ ಅಂತ ಸ್ವಲ್ಪ ಹೊತ್ತು ಚಿಲ್ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದೆ ಸೌಂಡ್ಸ್ ಆಫ್ ದ ಸೀ ಆರ್ ಥಂಡರ್ ಹೋಲ್ ಅಂತ ಹೇಳ್ತೀವಿ. ಅಲ್ಲಿ ಏನು ಅಂತ ಅಂದರೆ ಆ ಪಾಯಿಂಟ್ ನಿಮಗೆ ಇಲ್ಲಿ ವಿಡಿಯೋಲಿ ಹಾಕಿರ್ತೀನಿ. ಅಲ್ಲಿ ವೇವ್ಸ್ ಅಥವಾ ಟೈಡ್ಸ್ ಏನೇ ಬಂದು ಅಲ್ಲಿ ಹೊಡೆದಾಗ ನಿಮಗೆ ಥಂಡರ್ ಥರ ಸೌಂಡ್ ಬರುತ್ತೆ. ಅದಕ್ಕೋಸ್ಕರ ಆ ಪಾಯಿಂಟ್ ಅಥವಾ ಆ ವ್ಯೂನ ನಿಮಗೆ ಥಂಡರ್ ಹೋಲ್ ಅಂತ ಹೇಳ್ತೀವಿ. ಇದಾಗಿದ ತಕ್ಷಣ ನಾವು ಮಾಡಿದ್ದೆ ಹೈಕಿಂಗ್ ಮಾತ್ರ ನೀವು ಕೇಳಲೇಬೇಡಿ. ದ್ಯಾಟ್ ವಾಸ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಟ್ರಿಪ್ಪಲ್ಲಿ ಮಾತ್ರ. ಅದೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಿಮಗೆ ಹೋಗ್ತಾ ತುಂಬ ಜನ ಪರಿಚಯ ಆಗ್ತಾರೆ. ನಿಮಗೆ ತುಂಬ ಸುಸ್ತಾಯಿತು, ನೀವು ಕುತ್ಕೊಂಡ್ರಿ ಅಂತ ಅಂದರೂ ಕೂಡ ನಿಮಗೆ ಎನ್ಕರೇಜ್ ಮಾಡಿಬಿಟ್ಟು ಓಕೆ ಕಮಾನ್ ಲೆಟ್ಸ್ ಗೋ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಎನ್ಕರೇಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಫೈನಲಾಗಿ ಪೀಕ್ ರೀಚ್ ಆದಮೇಲೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಇದಾಗಿದ ತಕ್ಷಣವೇ ಹಂಗೆ ಸ್ವಲ್ಪ ಜನ ಹಂಗೆ ಸ್ಟಂಟ್ ಮಾಡ್ತಿದ್ರು. ಆ ಸ್ಟಂಟೆಲ್ಲ ನೋಡಿಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಜಾರ್ಡನ್ ಪಾಂಡ್ ಅಂತ. ಆ ಜಾರ್ಡನ್ ಪಾಂಡಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಅಲ್ಲಿ ಯಾವಾಗಲೂ ವಾಟರ್ ವಾರ್ಮ್ ಆಗೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟೇ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.